ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ಅತಿ ಹೆಚ್ಚು ಜನರಲ್ಲಿ ಕಂಡುಬರುವಂತಹ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಮೂಲವ್ಯಾಧಿ. ಈ ಮೂಲವ್ಯಾಧಿಗೆ ಕಾರಣ ಏನು ಅಂತ ನೋಡೋದಾದ್ರೆ ಸರ್? ಮೂಲವ್ಯಾಧಿಗೆ ಮುಖ್ಯ ಕಾರಣ ಮಲಬದ್ಧತೆ ಅಂತ ಹೇಳ್ಬೋದು ಮೇಡಮ್. ಯಾಕಂದ್ರೆ ದೇಹದಲ್ಲಿ ಪ್ರತಿಯೊಬ್ಬರಿಗೂ ಒಂದ್ಸಾರಿ ಕಾಣಿಸ್ಕೊಳ್ಳೋದು ಯಾವ್ದಾದ್ರು ಒಂದು ರೋಗ ಇದ್ರೆ ಅದು ಮಲಬದ್ಧತೆ ಅಂತ ಹೇಳ್ಬೋದು. ಮಲಬದ್ಧತೆ ಬಹಳಷ್ಟು ಜನರಿಗೆ ಆಗುತ್ತೆ. ಕಾರಣ ಮಲಬದ್ಧತೆಗೆ ಮೊದಲೇ ಕಾರಣ ಹೇಳೋದಾದ್ರೆ ಚಪಾತಿ, ಪೂರಿ, ಬ್ರೆಡ್ಡು, ಬಿಸ್ಕಿಟು, ಜೀರ್ಣ ಆಗದಿರುವ ಬಹಳಷ್ಟು ಪದಾರ್ಥಗಳಿದ್ದಾವೆ. ಹೇಳ್ಬೇಕು ಅಂದರೆ ಆ ಜೀರ್ಣ ಆಗದೇ ಇರೋ ಬಹಳಷ್ಟು ಪದಾರ್ಥಗಳನ್ನ ತಿಂದಾಗ, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇವಿಸ್ತಾ ಇದ್ದಾಗ, ಈ ಸಾಂಬಾರು ಪದಾರ್ಥ ಏನು ಲಿಕ್ವಿಡ್ ಐಟಮ್ ಹೆಚ್ಚು ಸಾಂಬಾರು ಪದಾರ್ಥ ಸೇವನೆ ಮಾಡದೇ ಇರೋದಾಗ, ಗಟ್ಟಿ ಊಟ ಮಾಡಿದಾಗ ಮೋಷನ್ ಕ್ಲಿಯರ್ ಬರಲ್ಲ. ಯಾವಾಗ ಮೋಷನ್ ಕ್ಲಿಯರ್ ಬರಲ್ಲ, ಹಾರ್ಡ್ ಆಗುತ್ತೆ, ಆವಾಗ ಮೂಲವ್ಯಾಧಿ ಪ್ರಾರಂಭ ಆಗುತ್ತೆ. ಮಲಬದ್ಧತೆಯೇ ಮೂಲವ್ಯಾಧಿಗೆ ಮುಖ್ಯ ಕಾರಣ. ಇದರಲ್ಲಿ ಯಾವೆಲ್ಲ ವಿಧಗಳಿದಾವೆ ಸರ್? ಮೂಲವ್ಯಾಧಿ ಪ್ರಾರಂಭದಲ್ಲಿ ಮಲಬದ್ಧತೆ ಆಯ್ತಂದ್ರೆ ಆ ಸ್ಥಳ ಏನಿದೆಯಲ್ಲ, ಮೋಷನ್ ಆಗೋ ಜಾಗದಲ್ಲಿ ಸೀಳುತ್ತೆ. ಆ ಸೀಳಿಗೆ ನಾವು ಡಾಕ್ಟರ್ ಏನು ಹೇಳ್ತಾರೆ ಅಂದರೆ ಫಿಶರ್ ಅಂತ ಹೇಳ್ತಾರೆ. ಆ ಫಿಶರ್ ಆಯಿತು ಅಂದರೆ ಅಲ್ಲಿಂದ ರಕ್ತ ಸುರ್ಲಿಕ್ಕೆ ಶುರು ಮಾಡುತ್ತೆ. ಕೆಲವರಿಗೆ ಪೇನ್ಲೆಸ್ ಬ್ಲೀಡಿಂಗ್ ಇರುತ್ತೆ, ನೋವಾಗೋದೆಲ್ಲ ರಕ್ತ ಬರುತ್ತೆ, ಅದಕ್ಕೆ ಎಮರಾಯ್ಡ್ಸ್ ಅಂತ ಕರೀತಾರೆ. ಒಳಗೆ ನೀರುಗುಳಿ ಥರ ರಕ್ತದ ಗಂಟುಗಳು ಬೆಳ್ಕೊಳ್ತವೆ. ಅಲ್ಲಿ ಮೋಷನ್ ಆದಮೇಲೆ ಹೆಚ್ಚಿನ ಪ್ರಮಾಣ ರಕ್ತಸ್ರಾವ ಆಗುತ್ತೆ. ಅದು ಪೇನ್ಲೆಸ್ ಬ್ಲೀಡಿಂಗ್, ಅದನ್ನು ಎಮರಾಯ್ಡ್ಸ್ ಅಂತ ಕರೀತಾರೆ. ಅಲ್ಲಿ ಅದನ್ನು ರಕ್ತ ಮೂಲವ್ಯಾಧಿ ಅಂತಲೂ ನಮ್ಮ ಭಾಗದಲ್ಲಿ ಜನ ಗುರುತಿಸ್ಕೊಳ್ತಾರೆ. ಅದರ ಜೊತೆಗೆ ಗಂಟು ಜಾಸ್ತಿ ಪ್ರಮಾಣದ ಸ್ವಲ್ಪ ದಿವಸ ಮಲಬದ್ಧತೆ ಮುಂದುವರೆದು ಆ ಸಿಳಿರೋ ಜಾಗ ಸರಿಯಾಗಿ ವಾಸಿ ಮಾಡ್ಕೊಳ್ಳಿಲ್ಲ, ಮಲಬದ್ಧತೆ ನಿವಾರಣೆ ಆಗಲಿಕ್ಕೆ ಏನಾದರೂ ಔಷಧಿ ತೊಗೊಳ್ಳಿಲ್ಲ ಅಂದರೆ ಮುಂದುವರೆದು ಆ ಜಾಗದಲ್ಲಿ ಮೊಳಕೆ ಬರುತ್ತೆ. ಒಂದು ರೀತಿ ಮೊಳಕೆ ರೀತಿಯಲ್ಲಿ ಇರುತ್ತೆ, ಅದು ಗಂಟು ಗಡ್ಡೆಗಳ ರೀತಿಯಲ್ಲಿ ಸಣ್ಣ ಪ್ರಮಾಣದ ಕಡಲೆಕಾಳು ಗಾತ್ರದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೂ ಗಂಟು ಗಡ್ಡೆಗಳು ಬೆಳೆಯುತ್ತೆ. ಅದನ್ನು ಮೂಲವ್ಯಾಧಿ ಗಂಟು ಗಡ್ಡೆ ಅಂತಲೂ ಕರೀತಾರೆ. ಅದು ಬಹಳ ದಿವಸ ಮುಂದುವರೆದಾಗ ಆಗುತ್ತೆ. ಜೊತೆಗೆ ಅಲ್ಲಿ ಆ ಭಾಗ ಹೊರಗೆ ಬರೋದಕ್ಕೂ ಒಂದಿಷ್ಟು ಎಮರಾಯ್ಡ್ಸು ಮತ್ತು ಫ್ರಲ್ಯಾಪ್ಸು ಅಂತಲೂ ಕರೀತಾರೆ. ಆಮೇಲೆ ಪಿಸ್ತೂಲ ಅಂತೇಳಿ ಆ ಮೋಷನ್ ಆಗೋ ಜಾಗದಲ್ಲಿ ಇನ್ನೊಂದು ಹುಣ್ಣಾಗುತ್ತೆ ಮೇಡಮ್. ಆದರೆ ಮೂಲವ್ಯಾಧಿಗೂ ಪಿಸ್ತೂಲ ಹುಣ್ಣು ಅಂದರೆ ಭಂಗದರ ಅಂತ ಕರೀತಾರೆ. ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾಡಿ ರೋಣ ಅಂತಲೂ ಕರೀತಾರೆ ಅದನ್ನ. ಮೂಲವ್ಯಾಧಿ ಎಲ್ಲವೂ ಬೇರೆ, ಪಿಸ್ತೂಲ ಹುಣ್ಣು ಬೇರೆ. ಹಂಗಾಗಿ ಪೈಲ್ಸ್, ಫಿಶರ್, ಪಿಸ್ಟೂಲ, ಹೆಮರಾಯ್ಡ್ಸು, ಫ್ರಲ್ಯಾಪ್ಸು ಅಂತ 4-5 ಥರದ ಮೂಲವ್ಯಾಧಿ ಇದೆ. ಅದು ಬಲ್ಲವರನ್ನ ಅಲ್ಲಿ ಅಂದರೆ ಹತ್ತಿರದ ಡಾಕ್ಟರ್ನ ಸಂಪರ್ಕಿಸಿದಾಗ ಅದು ಹೇಳ್ತಾರೆ. ಮೂಲವ್ಯಾಧಿಗೆ ಮುಖ್ಯ ಕಾರಣ ಮಲಬದ್ಧತೆ ನಿವಾರಣೆ ಮಾಡಲಿಕ್ಕೆ ನೀವು ಆಹಾರ ಪದ್ಧತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಮೋಷನ್ ಕ್ಲಿಯರ್ ಆಗೋಕ್ಕೆ ಸಾಂಬಾರು ಪದಾರ್ಥನ ಹೆಚ್ಚು ಬಳಸ್ತಾರೆ. ಲಿಕ್ವಿಡ್ ಸಿಸ್ಟಮ್ ಜಾಸ್ತಿ ಬಳಸಿದಾಗ, ಮಜ್ಜಿಗೆ ಜಾಸ್ತಿ ನೀರು ಕುಡಿಯೋದು, ಜಾಸ್ತಿ ಮಜ್ಜಿಗೆ ಕುಡಿಯೋದು, ಇದನ್ನೆಲ್ಲ ಮಾಡಿದಾಗ ಮೋಷನ್ ಕ್ಲಿಯರ್ ಬರುತ್ತೆ. ಒಂದಿಷ್ಟು ಮೂಲವ್ಯಾಧಿ ಹತೋಟಿಗೆ ಬರುತ್ತೆ. ಅದಕ್ಕೆ ನಂತರ ಚಿಕಿತ್ಸೆ ತೊಗೊಂಡ್ರೆ ಗುಣ ಆಗುತ್ತೆ ಮೇಡಮ್. ಇವಾಗ ಸರ್ ರಕ್ತಹೀನತೆ, ಉರಿಮೂತ್ರ ಆ ಥರ ಎಲ್ಲ ಸಮಸ್ಯೆ ಇರುತ್ತೆ, ಅದಕ್ಕೂ ಮಲಬದ್ಧತೆನೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣ ಇರುತ್ತೆ? ಅದಕ್ಕೂ ಸಂಪೂರ್ಣವಾಗಿ ರಕ್ತಹೀನತೆಗೆ ಮಲಬದ್ಧತೆನೂ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಸರಿಯಾಗಿ ಮಲ ವಿಸರ್ಜನೆ ಆದಾಗ, ನಂತರ ಸೇವಿಸಿರೋ ಪದಾರ್ಥ ಸರಿಯಾಗಿ ಜೀರ್ಣ ಆದಾಗ ಈ ರಕ್ತ, ಮಾಂಸ, ಮಜ್ಜ, ಮೇಧಸ್ಸು ಇವೇನು ಬೆಳೀತವೆ ಸಪ್ತಧಾತುಗಳು ಅವೆಲ್ಲ ಆಗ್ತವೆ, ರಸ ಆಗುತ್ತೆ, ನಂತರ ರಕ್ತ ಆಗುತ್ತೆ. ನಮ್ಮಲ್ಲಿ ಜೀರ್ಣಕ್ರಿಯೆನೇ ಸರಿಗಿಲ್ಲ ಮತ್ತು ಮಲಬದ್ಧತೆ ಐತೆ ಅಂದಾಗ ರಕ್ತಹೀನತೆ ಆಗೇ ಆಗುತ್ತೆ. ಹಾಗಾಗಿ ಮಲಬದ್ಧತೆ ಬಹಳಷ್ಟು ರೋಗಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಮಲಬದ್ಧತೆಯನ್ನು ನಿವಾರಿಸಿಕೊಳ್ಳುವಲ್ಲಿ ಆಹಾರ ಪದ್ಧತಿ ಅಳವಡಿಸ್ಕೊಂಡು ಮತ್ತು ಚಿಕಿತ್ಸೆಯನ್ನು ತಗೊಂಡ್ರೆ ಬೇರೆ ಕಾಯಿಲೆಗಳನ್ನು ಎಲ್ಲವನ್ನೂ ಹತೋಟಿಗೆ ತರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಕುತ್ಕೊಂಡು ಕೆಲಸ ಮಾಡೋರಿಗೇನೆ ಇದು ಕಾಣಿಸ್ಕೊಳ್ಳುತ್ತೆ ಅಂತ. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು, ಮತ್ತೆ ಯಾವ ಏಜಿನವ್ರಿಗೆ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಸರ್? ಮಲಬದ್ಧತೆ ಮೂಲವ್ಯಾಧಿಗೆ ಮುಖ್ಯ ಕಾರಣ ಯಾರು ಹೆಚ್ಚು ಜೀರ್ಣವಾಗದಿರೋ ಪದಾರ್ಥನ ಜಾಸ್ತಿ ತಿಂತಾರೋ, ಯಾರಿಗೆ ಹೆಚ್ಚು ಜೀರ್ಣಕ್ರಿಯೆ ಆಗೋದಿಲ್ವೋ, ಸರಿಯಾಗಿರೋದಿಲ್ವೋ, ಮಲಬದ್ಧತೆ ಉಂಟಾಗುತ್ತೋ ಅವರಿಗೆ ಮಾತ್ರ ಮೂಲವ್ಯಾಧಿ ಆಗುತ್ತೆ. ಕುಳಿತು ಕೆಲಸ ಮಾಡೋರಿಗೆ ಮೂಲವ್ಯಾಧಿ ಬರಲ್ಲ, ಅವರಿಗೆ ಮಲಬದ್ಧತೆನೇ ಮುಖ್ಯವಾಗಿ ಕಾರಣ. ನಂತರ ಯಾವ ವಯಸ್ಸಿನವ್ರಿಗೆ ಅಂದರೆ ಮಕ್ಕಳಲ್ಲಿ ಇದು ಭಾಳಷ್ಟು ಕಡಿಮೆ. ಮಕ್ಕಳಲ್ಲಿ ಮಲಬದ್ಧತೆ ಇರುತ್ತೆ, ಯಾಕಂದರೆ ಮಕ್ಕಳು ನೀರು ಜಾಸ್ತಿ ಕುಡಿಯೋದಿಲ್ಲ ಮತ್ತು ಸರಿಯಾದ ಆಹಾರ ತಿನ್ನೋದಿಲ್ಲ. ಆಮೇಲೆ ಈ ಸಾಂಬಾರಿನಂಥ ಪದಾರ್ಥ, ಲಿಕ್ವಿಡ್ ಇರೋಂಥ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದಿಲ್ಲ. ಹಾಗಾಗಿ ಮಕ್ಕಳಲ್ಲಿ ಸ್ವಲ್ಪ ಮಲಬದ್ಧತೆ ಬಹಳ ಆಗ್ತಾಯಿದೆ. ಇತ್ತೀಚೆಗೆ ತಂದೆ ತಾಯಿ ಏನು ಮಾಡ್ತಾರೆ, ಮಕ್ಕಳಿಗೆ ಪ್ರೀತಿಯಿಂದ ಬೆಳಗ್ಗೆ ಎದ್ದ ತಕ್ಷಣ
ಟೀ ಜೊತೆಗೆ ಬಿಸ್ಕೆಟ್ ಕೊಟ್ಬಿಡ್ತಾರೆ. ಒಂದು ಸ್ವಲ್ಪ ರೂಢಿ ಆದಾಗ ಮಕ್ಕಳು ಟೀ ಜೊತೆಗೆ ಬಿಸ್ಕೆಟ್ ಕಂಪಲ್ಸರಿ ಆಗಿಬಿಟ್ಟಿರುತ್ತೆ. ಬೆಳಗ್ಗೆ ತಾವು ಸೇರಿಸಿ ಶುರು ಮಾಡ್ಕೊಂಡ್ಬಿಡ್ತಾರೆ. ಆ ಬೆಳಗ್ಗೆ ಎದ್ದ ತಕ್ಷಣ ಟೀ ಜೊತೆಗೆ ಬಿಸ್ಕೆಟ್ ತಿನ್ನೋದ್ರಿಂದ ಅಥವಾ ಬ್ರೆಡ್ ತಿನ್ನೋದ್ರಿಂದ ಆ ಮಲಬದ್ಧತೆ ಸಂಪೂರ್ಣವಾಗಿ, ಯಾಕಂದರೆ ಅದು ಜೀರ್ಣ ಆಗದಿರೋ ಪದಾರ್ಥ, ಹಾಗಾಗಿ ಮೋಷನ್ ಕ್ಲಿಯರ್ ಆಗೋದಿಲ್ಲ. ಯಾವಾಗ ಮಲಬದ್ಧತೆ ಆಗುತ್ತೆ, ಮೋಷನ್ ಕ್ಲಿಯರ್ ಆಗೋದಿಲ್ವೋ, ಹಸಿವು ಕೂಡ ಕಡಿಮೆ ಆಗುತ್ತೆ. ಸರಿಯಾಗಿ ಜೀರ್ಣ ಆಗಿ ಮೋಷನ್ ಆದಾಗಲೇ ಮತ್ತೆ ಹಸಿವು ಆಗೋದು. ಜೀರ್ಣಕ್ರಿಯೆನೇ ಸರಿಗಿಲ್ಲ, ಮೋಷನ್ ಕ್ಲಿಯರ್ ಆಗಿಲ್ಲ ಅಂದರೆ ಹಸಿವು ಆಗೋದೇ ಇಲ್ಲ. ಮಕ್ಕಳಲ್ಲಿ ಹಸಿವು ಆಗೋದಿಲ್ಲ, ನಮ್ಮ ಮಗು ಊಟ ಮಾಡೋದಿಲ್ಲ ತಂದೆ ತಾಯಿ ಭಾಳಷ್ಟು ಹೇಳ್ತಿರ್ತಾರೆ. ಆದರೆ ಇಲ್ಲಿ ಜೀರ್ಣಕ್ರಿಯೆ ಸರಿ ಇಲ್ಲ, ಮಗು ಸರಿಯಾಗಿ ಮೋಷನ್ ಮಾಡೋದಿಲ್ಲ, ದಿವ್ಸಕ್ಕೆ ಸಾರಿನೂ ಹೋಗಲ್ಲ, 2-3 ದಿವ್ಸಕ್ಕೆ ಸಾರಿ ಮೋಷನ್ಗೆ ಹೋಗೋರು ದೊಡ್ಡವರು ಇದ್ದಾರೆ, ಚಿಕ್ಕ ಮಕ್ಕಳು ಇದ್ದಾರೆ. ಹಾಗಾಗಿ ಅಲ್ಲಿ ಮಲಬದ್ಧತೆ ನಿವಾರಣೆ ಮಾಡ್ಕೋಬೇಕು. ಕೊಡ್ತಿರೋ ಆಹಾರ ಸರಿಯಾಗಿದೆಯಾ ಇಲ್ವೋ ನೋಡ್ಕೋಬೇಕು. ಮಕ್ಕಳಲ್ಲಿ ಸ್ವಲ್ಪ ಸಾಂಬಾರು ಪದಾರ್ಥವನ್ನು ಹೆಚ್ಚು ಊಟ ಮಾಡಿಸುವ ಒಂದು ಪ್ರಯತ್ನವನ್ನು ಮಾಡಬೇಕು. ರಸಮ್ಮು ತಿಳಿಸಾರು ಏನಿರುತ್ತೆ ಅದನ್ನು ಕುಡಿಸುವ ಪ್ರಯತ್ನವನ್ನು ಮಾಡಬೇಕು. ಊಟದ ಕೊನೆಯಲ್ಲಿ ಆಹಾರ ಪದ್ಧತಿ ಅಳವಡಿಸ್ಕೊಳ್ಳೋದಾದರೆ ಸಂಪೂರ್ಣವಾಗಿ ಮಜ್ಜಿಗೆ ಸೇವನೆಯನ್ನು ಕಡ್ಡಾಯ ಮಾಡ್ಕೊಳ್ಬೇಕು. ಒಂಚೂರು ಜೀರಿಗೆ ಮತ್ತು ಶೀತ ಆಗುತ್ತೆ ಅನ್ನೋದಾದರೆ ಜೀರಿಗೆ ಮತ್ತು ಉಪ್ಪನ್ನು ಹಾಕಿ ಮಜ್ಜಿಗೆ ಸೇವನೆ ಮಾಡೋದ್ರಿಂದ ಊಟದ ಕೊನೆಯಲ್ಲಿ ಸಾಂಬಾರು, ಮಜ್ಜಿಗೆ ಸೇವನೆ, ಯಥೇಚ್ಛವಾಗಿ ನೀರು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ. ನಂತರ ಮೂಲವ್ಯಾಧಿ ಸಮಸ್ಯೆ ಉಂಟಾಗೋದಿಲ್ಲ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಕುಳಿತು ಕೆಲಸ ಮಾಡೋರಿಗೆ ಬರೋದಿಲ್ಲ ಮೂಲವ್ಯಾಧಿ. ಮಕ್ಕಳಲ್ಲಿ ಮಲಬದ್ಧತೆ ಮಾತ್ರ ಆಗುತ್ತೆ, ಮೂಲವ್ಯಾಧಿ ಆಗೋದಿಲ್ಲ. ಮೂಲವ್ಯಾಧಿ ಯಾವಾಗ ಪ್ರಾರಂಭ ಆಗುತ್ತಂದರೆ ಕಡಿಮೆ ಅಂದರೂ ಒಂದು 15 ವರ್ಷ 20 ವರ್ಷದ ನಂತರನೇ ಶುರುವಾಗುತ್ತೆ. ಆಹಾರ ಪದ್ಧತಿಯಲ್ಲಿ ಭಾಳಷ್ಟು ವ್ಯತ್ಯಾಸ ಆದಾಗ ಅತಿಯಾದ ಮಲಬದ್ಧತೆ ಆಗಿ ಅಲ್ಲಿ ಏನು ಮೋಷನ್ ಮಾಡೋ ಜಾಗದಲ್ಲಿ ಗಾಯ ಹೇಳಿದ್ನಲ್ಲ ಪಿಷರ್ ಅಂತೀವಂತ, ಆ ಪಿಷರ್ ಆಗಿ ಆ ಪಿಷರ್ ದೊಡ್ಡದಾಗಿ ಬೆಳ್ಕೊಂಡು ಸೀಳಿ ಅಲ್ಲಿಂದ ಗಂಟಾಗಿ ಮೊಳಕೆ ಆಗಿ ಅದ ನಂತರ ಎಮರಾಯ್ಡ್ಸ್ ಆಗಿ ಜಾಸ್ತಿ ಪ್ರಮಾಣದ ಹುಣ್ಣುಗಳಾದಾಗ ಒಳಗಡೆ ನೀರು ಗುಳ್ಳೆ ಥರ ರಕ್ತದ ಗುಳ್ಳೆ ತುಂಬಿಕೊಳ್ಳುತ್ತೆ. ಮೋಷನ್ ಆದಮೇಲೆ ಅದರ ಮೇಲೆ ಸುರಿಯುತ್ತೆ ರಕ್ತ, ಅದನ್ನು ಎಮರಾಯ್ಡ್ಸ್ ಅಂತಾರೆ, ಪೇನ್ಲೆಸ್ ಬ್ಲೀಡಿಂಗ್ ಅದು. ಅದರ ಜೊತೆಗೆ ಇನ್ನೊಂದು ಫ್ರಲ್ಯಾಪ್ಸ್ ಅಂತ ಆಗುತ್ತೆ, ಹಳ್ಳಿ ಭಾಗದಲ್ಲಿ ಅದನ್ನು ಹೊರಗಡೆ ಬರುತ್ತೆ, 2-3 ಇಂಚು ತೊಳೆದು ಅದನ್ನು ಬೆರಳಿಂದ ದಬ್ಕೊಳ್ಳೋತಿರ್ತಾರೆ. ಇವತ್ತಿಗೂ ಮುಜುಗರ ಪಟ್ಕೊಂಡು ಭಾಳಷ್ಟು ಜನ ಡಾಕ್ಟ್ರಿಗೆ ತೋರಿಸಂಗಿಲ್ಲ, ಅದನ್ನು ಸರಿಯಾಗಿ ಚೆಕಪ್ ಮಾಡಿಸ್ತೇನೆ ಸಮಸ್ಯೆ ದೊಡ್ಡದು ಮಾಡಿಕೊಂಡು ಸುಮಾರು 1000 ರೂಪಾಯಿದಲ್ಲಿ ಗುಣ ಆಗೋದನ್ನು 20-30 ಸಾವಿರ ರೂಪಾಯಿ ತನಕ ಆಪ್ರೇಷನ್ಗೆ ತಂದುಕೊಂಡು ಬಿಡ್ತಾರೆ. ತಾವೇ ಸಮಸ್ಯೆನ ದೊಡ್ಡ ಮಾಡ್ಕೊಂಡು ದೈಹಿಕವಾಗಿ ಅನುಭವಿಸಿ ಮತ್ತು ಆರ್ಥಿಕವಾಗಿ ಕೂಡ ಅದನ್ನು ಸಮಸ್ಯೆಗೀಡು ಮಾಡ್ಕೊಳ್ತಾರೆ. ಆಹಾರ ಪದ್ಧತಿ ಅಳವಡಿಸ್ಕೊಳ್ಬೇಕು. ಆಯಾ ಹಂತದಲ್ಲಿ ಅದು ಮೂಲವ್ಯಾಧಿ ಬರುತ್ತೆ, ಎಲ್ರಿಗೂ ಬರೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಇದನ್ನು ನೋಡ್ತಾ ಇದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪ್ರಮುಖವಾದ ಕಾರಣ ಅಂದರೆ ನಮ್ಮ ಇವತ್ತಿನ ಆಹಾರ ಪದ್ಧತಿ ಅಂತಲೇ ಹೇಳ್ಬೋದು. ಸೊ ಈ ಆಹಾರ ಪದ್ಧತಿಯನ್ನು ಹೇಗೆಲ್ಲ ವೃದ್ಧಿ ಮಾಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ಸರ್. ಆಹಾರ ಪದ್ಧತಿ ಭಾಳಷ್ಟು ಜನರು ಹೇಳ್ತಾ ಬಂದಿದ್ದಾರೆ ಮೇಡಮ್, ಹಿರಿಯರು, ನೀವು ಎಲ್ಲದರಲ್ಲೂ ನೋಡ್ತಾ ಇದ್ದೀರಾ. ಈಗ ಒತ್ತಡದ ಜೀವನ ಶೈಲಿಯಲ್ಲಿ ಅವ್ರಿಗೇನು ಸಿಗುತ್ತೋ ಅದನ್ನ ತಿಂದು ಜೀವನ ಮಾಡೋದು. ಕೆಲವೊಬ್ಬರು ಬಾಯಿ ರುಚಿ ನೋಡ್ಕೊಳ್ಳೋದಂತೀವಿ ನಮ್ಮ ಭಾಗದಲ್ಲಿ. ನಾಲಿಗೆಗೆ ಕಹಿಯಾಗಿದ್ದು ಒಟ್ಟಿಗೆ ಸಿಹಿಯಾಗಿರುತ್ತೆ, ನಾಲಿಗೆಗೆ ಸಿಹಿಯಾಗಿದ್ದು ಒಟ್ಟಿಗೆ ಕಹಿಯಾಗಿರುತ್ತೆ ಅಂತ. ನಾವು ನಾಲಿಗೆ ರುಚಿಯನ್ನು ನೋಡಿಕೊಂಡು ಹೊಟ್ಟೆಗೆ ತೊಂದರೆ ಕೊಟ್ಟಾಗ ಎಲ್ಲ ರೋಗಗಳು ಬರುತ್ತೆ. ನಾವು ನಾಲಿಗೆ ರುಚಿ ನೋಡ್ಕೊಳ್ಳದೆ ಏನು ಬೇಕೋ ನಮ್ಮ ಹಿರಿಯರು 1-2 ತಲೆಮಾರಿನ ಹಿಂದೆ ಹಿರಿಯರನ್ನ ನಾವು ನೋಡ್ಕೊತ ಬಂದರೆ ಸಾಕು, ಅವ್ರ ಆಹಾರ ಪದ್ಧತಿ ಏನು ಇತ್ತು ಅಂತ ನೋಡ್ಕೊತ ಬಂದರೆ ಸಾಕು, ಅವರ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಸಾಕು. ನಾಲಿಗೆ ರುಚಿಯನ್ನು ನೋಡ್ಕೊಳ್ಳಿಲ್ಲ ಅಂದರೆ ಹೊಟ್ಟೆಗೆ ಸಿಹಿಯಾಗೋ ಆಹಾರವನ್ನು ತಗೊಳ್ಕೊಂತ ಬಂದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಪಾರಂಪರಿಕ ವೈದ್ಯ ಪದ್ಧತಿ, ಇವಾಗ ಸಾಕಷ್ಟು ಜನರು ಇವಾಗ ಇಂಗ್ಲಿಷ್ ಮೆಡಿಸಿನೇ ತಗೊಳ್ತಾರೆ. ಸೊ ಹಿಂದಿನ ಕಾಲದಲ್ಲಿ ಬೇರೆ ಆಪ್ಷನ್ ಇರಲಿಲ್ಲ ಅಂತ ಮನೆ ಮದ್ದು ಅದು ಇದು ಅಂತ ಯೂಸ್ ಮಾಡ್ತಾ ಇದ್ರು. ಸೊ ಇವಾಗಿನ ಜನರಿಗೆ ಇಂಗ್ಲಿಷ್ ಮೆಡಿಸಿನ್ಗೂ ಪಾರಂಪರಿಕ ವೈದ್ಯ ಪದ್ಧತಿಗೂ ವ್ಯತ್ಯಾಸ ಏನು ಅಂತ ಹೇಳೋದಾದ್ರೆ ಸರ್. ಆಯುರ್ವೇದ ಔಷಧಿಗಳನ್ನು ಆವಾಗಲೂ ಜನ ಸೇವನೆ ಮಾಡ್ಯಾರೆ, ಈಗಲೂ ಜನ ಸೇವನೆ ಮಾಡ್ತಾರೆ. ಈಗಲೂ ಆಯುರ್ವೇದನ ಅವಲಂಬಿಸಿರೋ ಭಾಳಷ್ಟು ಜನರಿದ್ದಾರೆ. ಪಾರಂಪರಿಕ ವೈದ್ಯರ ಹತ್ರನೇ ಬಂದು ಚಿಕಿತ್ಸೆ ತಗೊಂಡು ಗುಣ ಹೊಂದಿದವರ ಸಂಖ್ಯೆ ಭಾಳಷ್ಟಿದೆ. ಉತ್ತಮವಾಗಿ ಚಿಕಿತ್ಸೆ ನೀಡುವಲ್ಲಿ ಪಾರಂಪರಿಕ ವೈದ್ಯರು ತಮ್ಮ ಹೆಸರನ್ನು ಮಾಡಿದ್ದಾರೆ ಕರ್ನಾಟಕದಾದ್ಯಂತ. ಹಾಗಾಗಿ ಯಾರೂ ಅಲೋಪತಿ ಔಷಧಿ ಮೇಲೆ ಅವಲಂಬನೆ ಇಲ್ಲ, ಯಾರು ಪಾರಂಪರಿಕ ಅಥವಾ ಆಯುರ್ವೇದದ ಮೇಲೂ ಅವಲಂಬನೆ ಇಲ್ಲ. ಅವ್ರಿಗೆ ಯಾವುದು ಉತ್ತಮ ಅನಿಸಿದೆಯೋ ಅದರ ಹತ್ತಿರ ಹೋಗಿ ಔಷಧಿ ತೊಗೊಂಡು ಗುಣಮುಖರಾಗಿದ್ದಾರೆ. ನಾನು ಎಮರ್ಜೆನ್ಸಿನೇ ಅಲೋಪತಿ ಔಷಧಿಗಳನ್ನ ತಗೊಳ್ಳಿ, ಯಾವ ಕಾಯಿಲೆಗೆ ಉತ್ತಮವಾದ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ ನೋಡಿಕೊಂಡು ಆಯುರ್ವೇದ ಅಥವಾ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಗುಣಮುಖ ಆಗಲಿಕ್ಕೆ ಔಷಧಿ ತಗೊಳ್ಳಿ.
ಆಯುರ್ವೇದ ಔಷಧಿ ಯಾವತ್ತೂ ಕೆಲಸ ಮಾಡ್ತಾ ಇದೆ. ಆ ಕೊಡುವ ವೈದ್ಯನ ಕೈಯಲ್ಲಿ ಇರುತ್ತದೆ. ಹೇಳ್ತಾರೆ ವೈದ್ಯೋ ಅಸ್ತಮೇವ ಪ್ರಧಾನ ಅಂತ ಒಂದು ಆಯುರ್ವೇದದಲ್ಲಿ ಹೇಳ್ತಾರೆ. ಹಾಗಾಗಿ ಅದು ರೋಗವನ್ನು ಗುರುತಿಸಿ ಗುಣಪಡಿಸಲಿಕ್ಕೆ ತಾನೇ ಸ್ವತಃ ಔಷಧಿಯನ್ನು ತಯಾರು ಮಾಡಿಟ್ಕೊಂಡು ಚಿಕಿತ್ಸೆ ನೀಡುವ ವೈದ್ಯನ ಕೈಯಲ್ಲಿ ಅದು ಇರುತ್ತೆ. ಅವರು ಅದನ್ನು ಕೊಟ್ಟು ಗುಣಪಡಿಸ್ತಾರೆ. ಇವತ್ತಿಗೂ ಸುಮಾರು ಸಂಖ್ಯೆಯಲ್ಲಿ ಆಯುರ್ವೇದವನ್ನು ಪಾರಂಪರಿಕ ವೈದ್ಯದ ಪದ್ಧತಿಯನ್ನು ತಗೊಳ್ಳೋರು ಇದ್ದಾರೆ. ಅದರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಮೇಡಮ್. ಯಾವೆಲ್ಲ ರೀತಿಯಲ್ಲಿ ಔಷಧವನ್ನ ತಯಾರು ಮಾಡ್ತೀರಾ, ಅದನ್ನು ಹೇಗೆ ನೀವು ಜನಗಳಿಗೆ ಮುಟ್ಟಿಸ್ತೀರಾ ಅನ್ನುವಂಥದ್ದು ಸರ್? ನಾವು ತಂದೆ ತಾತನ ಕಾಲದಿಂದನೂ ಏನು ತಲೆಮಾರುಗಳಿಂದನೂ ಔಷಧಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಅದೇ ಸಂಪ್ರದಾಯದಲ್ಲಿ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಮೇಡಮ್. ಯಾವುದು ಹೊಸ ಪದ್ಧತಿಯನ್ನು ಅಳವಡಿಸ್ಕೊಂಡಿಲ್ಲ. ಒಂದಿಷ್ಟು ಕಷಾಯ ಚೂರ್ಣಗಳನ್ನು ರೆಡಿ ಮಾಡ್ಕೊಳ್ತೀವಿ ಸ್ವತಃ, ಮತ್ತು ಮಾತ್ರೆಗಳನ್ನು ಸ್ವತಃ ತಯಾರು ಮಾಡ್ಕೊಳ್ತೀವಿ. ಮತ್ತು ಅದಕ್ಕೆ ಗಾಯಗಳಾಗಿದ್ದರೆ ಚರ್ಮ ರೋಗಗಳಿಗೆ ಹಚ್ಚಲಿಕ್ಕೆ ಒಂದಿಷ್ಟು ತೈಲಗಳನ್ನು ಸ್ವತಃ ತಯಾರು ಮಾಡ್ಕೊಳ್ತೀವಿ, ಮಲಾಮುಗಳನ್ನು ತಯಾರು ಮಾಡ್ಕೊಳ್ತೀವಿ, ಮಾತ್ರೆಗಳನ್ನು, ಲೇಹ, ಒಂದಿಷ್ಟು ಔಷಧಿಗಳನ್ನು ಸ್ವತಃ ತಯಾರು ಮಾಡ್ಕೊಳ್ತೀವಿ. ನಮ್ಮ ಸುತ್ತಮುತ್ತಲ ಗಿಡಮೂಲಿಕೆಗಳನ್ನು ಹೆಚ್ಚಾಗಿ ಬಳಸ್ತಿರ್ತೀವಿ. ಯಾಕಂದರೆ ಅವರವರ ವಾಸಿಸುವ ಪ್ರದೇಶದಲ್ಲಿ ಆ ಮನುಷ್ಯ ಎಲ್ಲಿ ಇದ್ದಾನೋ ಅವರ ಶೀತ ಪ್ರಕೃತಿಯ ಪ್ರದೇಶ ಮತ್ತು ಉಷ್ಣ ಪ್ರಕೃತಿಯ ಪ್ರದೇಶಗಳಂತಿದ್ದಾವೆ. ಆ ಮನುಷ್ಯ ಎಲ್ಲಿ ವಾಸಿಸ್ತಾನೋ ಆತನಿಗೆ ಬರುವ ರೋಗಗಳಿಗೆ ಅದೇ ಪ್ರದೇಶದಲ್ಲಿ ಭಗವಂತ ಗಿಡಮೂಲಿಕೆಗಳನ್ನು ಬೆಳೆಸಿದ್ದಾನೆ ಅನ್ನೋದು ನಾನು ಕಂಡುಕೊಳ್ಳಿರೋದು. ಹಾಗಾಗಿ ನಮ್ಮ ಸುತ್ತಮುತ್ತಲ ಬೆಳೆಯುವ ಗಿಡಮೂಲಿಕೆಗಳನ್ನು ನಾನು ಜಾಸ್ತಿ ಬಳಸ್ತೀನಿ. ಸಿಗದೆ ಹೋದಾಗ ಕೆಲವೊಂದಿಷ್ಟು ತರಿಸ್ಕೊಳ್ತೀವಿ, ಬೇರೆ ಕಡೆಯಿಂದ ಹೊರಗಿನಿಂದ ತರಿಸಿ ಸ್ವತಃ ತಯಾರು ಮಾಡಿಕೊಳ್ಳುವ ಬಹಳಷ್ಟು ಪ್ರಯತ್ನಗಳು ಮಾಡ್ತೀವಿ. ನಮ್ಮಲ್ಲಿ ಸ್ವತಃ ತಯಾರು ಮಾಡ್ಕೊಳ್ಳೋಕೆ ಆಗದೇ ಇರೋ ಕೆಲವೊಂದು ಔಷಧಿಗಳನ್ನು ನಾನು ಹೊರಗಿನಿಂದ, ಅಂದರೆ ಕಂಪನಿ ಔಷಧಿಗಳಾಗಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಮೇಡಮ್. ಎಲ್ಲ ರೋಗಗಳಿಗೆ ಬಹಳಷ್ಟು ನಾನು ಸ್ವತಃ ಕೈಯಾರೆ ತಯಾರು ಮಾಡಿಕೊಂಡು ಚಿಕಿತ್ಸೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇವತ್ತಿಗೂ. ಗಂಡಮಲೆ ಹಾಗೂ ಇನ್ನಿತರ ರೋಗಗಳಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರನ್ನು ಸಂಪರ್ಕಿಸಿ. ಇನ್ನು ನಿಮಗೆ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಇದ್ರೆ ಶ್ರೀ ಕುಪ್ಪೆಭೀಮಾ ದೇವಸ್ಥಾನ ತೇರಿನ ಹತ್ತಿರ ಕಸಬಾ ಲಿಂಗಸೂರು ರಾಯಚೂರು ಜಿಲ್ಲೆ ಇರುವ ಶಾಖೆಗೆ ಭೇಟಿ ನೀಡಿ. ಇದಾಗಿತ್ತು ಪಾರಂಪರಿಕ ವೈದ್ಯ ಪದ್ಧತಿ ಬಗೆಗಿನ ಮತ್ತಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.